ನಮಸ್ಕಾರ ಎಲ್ರಿಗೂ. 7 ವಾರದ ರಾಯರ ವ್ರತ ಹೇಳ್ಕೊಟ್ಟಿದ್ದಾಗ ಮೊದಲನೇ ವಾರ ಸಂಕಲ್ಪ ಮಾಡಿಕೊಂಡು ನೀವು ರಾಯರ ಹತ್ರ ಒಂದು ಕಾಯಿ ಇಟ್ಟಿರ್ತೀರ. ಆ ಕಾಯಿಯನ್ನು ನಿಮ್ಮ 7 ವಾರದ ವ್ರತ ಮುಗಿದ ಮೇಲೆ ಏನು ಮಾಡಬೇಕು ಅನ್ನೋಂತಹ ಡೀಟೇಲ್ಸು ಈ ವಿಡಿಯೋನಲ್ಲಿದೆ. ನಿಮ್ಮ 7 ವಾರದ ವ್ರತ ಸಮಾಪ್ತಿ ಆದಮೇಲೆ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರ ಆ ಇಷ್ಟಾರ್ಥ ಈಡೇರಿದರೆ ರಾಯರ ಮಠಕ್ಕೆ ಹೋಗಿ ಆ ಕಾಯಿಯನ್ನು ನೀವು ಕೈಯಲ್ಲಿ ಹಿಡ್ಕೊಂಡು 3 ಪ್ರದಕ್ಷಿಣೆ ಹಾಕಿಬಿಟ್ಟು ಮಠದಲ್ಲಿ ಹೊಡೆಸಿ ಪೂಜೆ ಸಾಮಾನು ತೊಗೊಂಡೋಗಿ ಆ ಕಾಯಿಯನ್ನು ಹೊಡೆಸ್ಕೊಂಡು ಮನೆಗೆ ತೊಗೊಂಬಂದು ಅದರಲ್ಲೇನಾದರೂ ಸಿಹಿಯನ್ನು ಮಾಡಿ ಎಲ್ಲರೂ ಸ್ವೀಕರಿಸಿ. ನಿಮ್ಮ ಇಚ್ಛೆ ಈಡೇರಿಲ್ಲ ಅಂತಂದರೆ 7 ವಾರದ ವ್ರತ ಮುಗಿದ್ಮೇಲೆ ಆ ಕಾಯಿ ಎಲ್ಲಿರುತ್ತೋ ಅಲ್ಲೇ ಇರಲಿ. ಇನ್ನು 3 ಗುರುವಾರದ ತನಕ ಕಾಯಿರಿ, ಅಲ್ಲೇ ಬಿಟ್ಟಿರಿ. ಹಾಗೂ ನಿಮ್ಮ ಸಂಕಲ್ಪ ಈಡೇರಿಲ್ಲ ಅಂತಂದರೆ 3 ಗುರುವಾರ ಕಾಯ್ದು ನೀವೇನು ಅಂದ್ಕೊಂಡಿರ್ತೀರ ಅದು ಈಡೇರಿಲ್ಲ ಅಂತಂದರೆ ಆ ಕಾಯಿ ತೊಗೊಂಡೋಗಿ ನಿಮ್ಮ ಮನೆ ದೇವರ ಸನ್ನಿಧಿಗೆ ಹೊಡೆಸ್ಕೊಂಡು ಬನ್ನಿ ಪೂಜೆ ಕೊಟ್ಬಿಟ್ಟು. ಇಲ್ಲಿ ಈ ವ್ರತ ಮುಗಿದ ಮೇಲೆ ನಿಮಗೆ ರಾಯರ ಆಶೀರ್ವಾದ ಸಿಕ್ಕಿರುತ್ತೆ. ಮನೆ ದೇವರಿಗೆ ಹೋದಾಗ ನಿಮ್ಮ ಮನೆ ದೇವರ ಆಶೀರ್ವಾದ ಆಗಿ ನಿಮ್ಮ ಸಂಕಲ್ಪ ನೀವು ಪೂಜೆ ಮಾಡಿಸ್ಕೊಂಡು ಬಂದು 11 ದಿನಗಳ ಒಳಗಾಗಿ ಈಡೇರುತ್ತೆ. ಎಲ್ರಿಗೂ ನಮಸ್ಕಾರ.